ಧೂಳಿಲ್ಲ. ತಲೆಗೆ ಸ್ವಲ್ಪ ಎಣ್ಣೆ ಹಾಕಮ್ಮ. ನನ್ನಿಂದ ಇನ್ನು ಮುಂದೆ ಈ ಕೆಲಸ ಮಾಡಲಾಗದು ತಾಯಿ. ಅಪ್ಪ ಇನ್ನೂ ಬಂದಿಲ್ಲ, ಕರೆದುಕೊಂಡು ಹೋಗಲು. ನಾವೇ ಅಪ್ಪ ಇದ್ದಲ್ಲಿಗೆ ಹೊರಡೋಣ ತಾಯಿ. ಲೋಹಿತಾಶ್ವ, ಬೇಗ ಬಾ, ಬೇಗ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತರುವ. ಈಗಾಗಲೇ ನಮ್ಮವರೆಲ್ಲ ಬಂದಿದ್ದಾರೆ. ಎಲ್ಲ ನಮ್ಮ ಕರ್ಮದ ಫಲ. ಪೂರ್ವ ಜನ್ಮದಲ್ಲಿ ಮಾಡಿದ್ದನ್ನು ಈ ಜನ್ಮದಲ್ಲಿ ಅನುಭವಿಸಬೇಕು. ಈ ಬ್ರಾಹ್ಮಣರು ನಮ್ಮನ್ನು ಹಣ ಕೊಟ್ಟು ಕೊಂಡುಕೊಂಡಿದ್ದಾರೆ. ಅಪ್ಪ ಎಲ್ಲಿದ್ದಾರೆ, ಹೇಗೆ ಇದ್ದಾರೆ ಎಂದು ನಾನು ತಿಳಿಯ ಮಗು. ಅಗೋ ನಿನ್ನ ಹೊರಗೆಯ ಒಟುಗಳು ಕುಶ ಸಮೇತ ಕರೆಯುವ ಕಾಡಿಗೆ ಹೋಗುತ್ತಿದ್ದಾರೆ. ಹಠ ಮಾಡದೆ ಹೋಗು ನನ್ನ ಕಂದ, ಹೋಗು. ಇಲ್ಲಮ್ಮ, ನಾನು ಇಂದು ಹೋಗಲಾರೆ. ನನ್ನ ಮೈಕೈ ಎಲ್ಲ ನೋಯುತ್ತಿದೆ. ಮಗು ಈಗ ಹೋಗು. ಬಂದ ಮೇಲೆ ಮೈಗೆಲ್ಲ ಎಣ್ಣೆ ಪೂಸಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸ್ತೇನೆ. ಆಗ ನೋವೆಲ್ಲ ಮಾಯವಾಗ್ತದೆ. ಹೋಗು ನನ್ನ ಚಿನ್ನ, ಹೋಗು. ಇಲ್ಲ ಇಲ್ಲ ಇಲ್ಲ, ನಾನಿಂದು ಹೋಗಲಾರಮ್ಮ. ಇಲ್ಲ ಇಲ್ಲ ಇಲ್ಲ, ಹೋಗುತ್ತೀಯ ಇಲ್ಲವೋ? ಆ ಪ್ರಕ್ಕಸಿ ಹೆಂಗಸಿಗೆ ತಿಳಿದರೆ ನಿನ್ನ ಬೆನ್ನಿನ ಚರ್ಮ ಸುಲಿತಾಳೆ ಮಗು. ಅದನ್ನು ನನ್ನಿಂದ ನೋಡುವುದಕ್ಕಾಗುವುದಿಲ್ಲ. ಹೋಗು ಗಂಡ, ಹೋಗು. ಏನು ತಿಳಿಯದ ಅರಿಯದ ಮಗು, ಕಷ್ಟ ಕಂಡವನಲ್ಲ. ಹಠ ಮಾಡಿ ಕಳಿಸು. ದೇವರೇ, ನನ್ನ ಮಗನ ರಕ್ಷಣೆ ಮಾಡು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೇನೆ. ನನ್ನ ಮಗನ ರಕ್ಷಣೆಯ ಭಾರ ನಿನ್ನದು ದೇವರೇ, ನಿನ್ನದು. ಮುಂದಿನ ಕಥೆಯ ಒಡವಿಬಲಾಗಿತು, ಮುಂದಿನ ಕಥೆಯ ಅಡವಿಯ ಕಡಿಯಲು ಸರ್ವೋಷಧಿ ಏನಾಯಿತು? ನನ್ನ ಮಗ ಲೋಹಿತಾಶ್ವ ಎಲ್ಲಿ? ನೀವೆಲ್ಲರೂ ಕಟ್ಟಿಗೆ ತರಲು ಒಟ್ಟಿಗೆ ಕಾಡಿಗೆ ಹೋದವರೆಲ್ಲವೂ ಅವನು ಯಾಕೆ ಬರಲಿಲ್ಲ? ಅಮ್ಮ, ಲೋಹಿತಾಶ್ವ ಒಂದು ಹುತ್ತದ ಬಳಿ ಕಟ್ಟಿಗೆ ಕಡಿಯುವಾಗ ದೊಡ್ಡ ಹಾವು ಒಂದು ಕಚ್ಚಿ ಅಲ್ಲೇ ಬಿದ್ದ, ಮತ್ತೆ ಹೇಳಲಿಲ್ಲಮ್ಮ. ಏನು? ನನ್ನ ಮಗನಿಗೆ ಹಾವು ಕಡಿದು ಮಡಿದನೆ? ಶಿವ ಶಿವ, ಈಗೇನು ಮಾಡಲಿ ನಾನು? ಕತ್ತಲೆ ಆವರಿಸುತ್ತದೆ. ಹುಡುಕಲು ಹೋಗುವುದಕ್ಕೆ ಒಡೆಯನ ಅಪ್ಪಣೆ ಬೇಕು. ಹೋಗಿ ಅಪ್ಪಣೆ ಕೇಳುತ್ತೇನೆ. ಸ್ವಾಮಿ, ಕುಶ ಸಮೇತ ತರಲು
ಕಾಡಿಗೆ ಹೋದ ನನ್ನ ಕಂದ ಹಾವು ಕಡಿದು ಮಡಿದವಂತೆ. ಆತನನ್ನು ಹುಡುಕುವುದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸ್ವಾಮಿ, ನಿಮ್ಮ ಕಾಲು ಹಿಡಿದು ಬೇಡುತ್ತಿದ್ದೇನೆ. ನಿನ್ನ ಮಗ ಸತ್ತಾನೆ? ಅಯ್ಯೋ, ಮುಳುಗಿ ಹೋಯ್ತಲ್ಲ ನನ್ನ 20,000 ಒಂದು. ವಿಶ್ವನಾಥ, ವಿಶ್ವನಾಥ. ಎನ್ನಿತೆ ತಾನು ನುಡಿದ ವಿಕ್ರಮೋ ಮನೆಗೆ ಬಂದ ಊರೇ. ಮನೆಗೆ ಬಂದ ಊರೇ ನೋಡು ಚಂದ್ರಮತಿ, ನಿನ್ನ ಮಗ ಸತ್ತದ್ದು ನನಗೂ ನಷ್ಟವೇ. ಆದರೆ ನಿನ್ನ ಒಡತಿ ಈಗಲೇ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡಲಿಕ್ಕಿಲ್ಲ. ಹೆಚ್ಚು ಗಲಾಟೆಯಲ್ಲಿ ಮಾಡಬೇಡ. ಮನೆಯ ಎಲ್ಲ ಕೆಲಸ ಮುಗಿಸಿ ಹಿಂದಿನ ಬಾಗಿಲಿಂದ ಹೋಗು. ಬೆಳಗಾಗುವುದರ ಒಳಗೆ ನೀನು ಇಲ್ಲಿ ಬರಬೇಕು. ಇಲ್ಲದಿದ್ರೆ ಇಲ್ಲಿ ದಂಪಾಟವಾಗಿತ್ತು. ಆದಷ್ಟು ಬೇಗ ಬಾ. ಮಗು 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 ಲೋಹಿತಾಶ್ವ, ಎಲ್ಲಿ ಇದ್ದೀಯಾ? ಅದು ಅದು ಮಗು. ಮಗನೇ ಲೋಹಿತಾಶ್ವ, ಈ ತಾಯಿಯ ಮೇಲೆ ಕಿಂಚಿತ್ತು ಕರುಣೆ ಬರಲಿಲ್ಲವೇ ಕಂದ? ಅಲ್ಲಿ ಕರೆಸಿ ಕಟ್ಟಿಗೆ ನನ್ನ ಕಾಡಿಗೆ ಕಳುಹಿಸಿದನಂದು ಸಿಟ್ಟು ಬಂದೇ ಕಂದ. ಒಮ್ಮೆ ಕಟ್ಟಿದ್ದು ನೋಡು ನನ್ನ ಕಂದ. ಅಮ್ಮ ಎಂದು ಕರೆದು ಅಪ್ಪಿಕೋ ನನ್ನ ಮುದ್ದು. ಯಾಕೆ ಮೌನ? ಅಯ್ಯೋ, ನೀನಾದರೂ ಸಾಮಾನ್ಯದವನೇ. ಈ ವಂಶದಲ್ಲಿ ಹುಟ್ಟಿ ಏಕಚಕ್ರಾದಿ ಮನೆಯ ಕನ್ನನಾಗಿ ಬ್ರಾಹ್ಮಣರ ಮನೆಯ ಮೂಲಿಕದ ಹಾಳಾಗಿ ದುಡಿದು ಇಂದು ತಾತಾರವಿಲ್ಲದೆ ಕಾಡಿನಲ್ಲಿ ಹಾವು ಕಡಿದು ಸಾಯುವ ದುರಾವಸ್ಥೆ ಬಂದೆ ಕಂದ. ಒಂದು ವೇಳೆ ನಿನ್ನಪ್ಪ ಬಂದು ಮಗ ಲೋಹಿತಾಶ್ವ ಎಲ್ಲಿ ಎಂದು ಕೇಳಿದರೆ ನಾನೇನು ಉತ್ತರ ಕೊಡಲಿ ಕಂದ? ನಿನ್ನೀ ಅವಸ್ಥೆಯನ್ನು ಅವರಿಗೆ ತಿಳಿಸೋಣವೆಂದರೆ ಅವರಲ್ಲಿ ಹೇಗೆ ಇದ್ದಾರೆಂಬ ಸುಳಿವೂ ಇಲ್ಲ. ಹಾವು ಕಚ್ಚಿ ನೋವಾದಾಗ ಅಮ್ಮ ಎಂದು ಕೂಗಿದೆಯ ಕಂದ. ನಿನ್ನನ್ನು ಕಡಿದು ಸಾಯಿಸಿದ ಹಾವು ನನ್ನನ್ನು ಕಡಿದು ಸಾಯುವ ಹಾಗೆ ಮಾಡು ದೇವ, ಮಾಡು. ಏ ಶಿವನೇ, ಇದೆಲ್ಲವೂ ನಿನಗೆ ಸಮ್ಮತವೇ? ಹೌದು, ಸತ್ತ ಮಗನಿಗಾಗಿ ಅತ್ತರೆ
ನನ್ನ ಕೈಗಳಿಂದಲೇ ಆಗಬೇಕು. ಎಂಥ ಕಠಿಣ ಪರಿಸ್ಥಿತಿ ಬಂದೊದಗಿತ್ತು ನನಗೆ. ಹಾ, ಬ್ರಾಹ್ಮಣರು ಹೇಳಿದ್ದಾರೆ ಬೆಳಗಾಗುವೊಳಗೆ ಬರಬೇಕು ಎಂಬ ಹಾಗೆ. ಅದಕ್ಕಾಗಿ ಮಗನ ಮೃತ ಶರೀರವನ್ನು ಹೆಗಲ ಮೇಲಿಸಿಕೊಂಡು ಸಾಗುತ್ತೇನೆ ಸ್ಮಶಾನದತ್ತ.